ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಲಕ್ಕಿ ಲೈಫ್ ಸ್ಟೈಲ್. ನಾನಿವತ್ತು ಸಿಂಪಲ್ಲಾಗಿ ಸಬ್ಬಕ್ಕಿ ಉಪ್ಪಿಟ್ಟು ಹೇಗೆ ಮಾಡೋಂತ ತೋರಿಸ್ತಿದ್ದೀನಿ. ಇಲ್ಲಿ 1/4 ಕಪ್ಪಷ್ಟು ದಪ್ಪ ರವೆ ತೊಗೊಂಡಿದ್ದೀನಿ. ದಪ್ಪ ರವೆ ಕೂಡ ಹಾಕೋಬೋದು, ಸಣ್ಣ ರವೆ ಕೂಡ ಹಾಕೋಬೋದು. 1/4 ಕಪ್ಪು ಸಣ್ಣ ದಪ್ಪ ರವೆನ ತಗೊಂಡು ಲೈಟಾಗಿ ಹುರಿದು ಸೈಡಲ್ಲಿ ಎತ್ತಿಟ್ಕೊಂಡು ಈಗ ಒಂದು ಪಾತ್ರೆ ಇಟ್ಟು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಬೇಕು. ಆಯಿಲು 4 ಟೇಬಲ್ ಸ್ಪೂನ್ ಹಾಕಬೇಕು. ಅದು ಎಣ್ಣೆ ಸ್ವಲ್ಪ ಕಾಯಬೇಕು. ಕಾಯಿದ ನಂತರ ಇದಕ್ಕೆ ಉದ್ದಿನಬೇಳೆ, ಕಡಲೆಬೇಳೆ, ಕಡಲೆಬೀಜ ಅದೆಲ್ಲ ಹಾಕಿ ಅದು ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹೀಗೆ ಪ್ರತಿಯೊಂದನ್ನು ಆ್ಯಡ್ ಮಾಡಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸಾಸಿವೆ, ಜೀರಿಗೆ, ಕರಿಬೇವು ಕೂಡ ಇವಾಗ ಆ್ಯಡ್ ಮಾಡ್ಕೋತೀವಿ. ಅದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ತುಂಬ ಚೆನ್ನಾಗಿರುತ್ತೆ, ಹೆಲ್ತ್ ಕೂಡ ತುಂಬಾ ಒಳ್ಳೆಯದು ಸಬ್ಬಕ್ಕಿ ಸೊಪ್ಪು. ಈಗ ಬಾಣಂತಿರಿದ್ದರೆ ಸಬ್ಬಕ್ಕಿ ಸೊಪ್ಪು ಬರೀ ಮಾಡ್ಕೊಂಡು ತಿಂದು ಬೇಜಾರಾಗಿದ್ದರೆ ಈ ಥರ ಉಪ್ಪಿಟ್ಟು ಮೂಲಕ ಮಾಡ್ಕೊಂಡು ತಿಂದರೆ ನಿಜವಾಗ್ಲೂ ತುಂಬ ಟೇಸ್ಟಿಯಾಗಿರುತ್ತೆ, ಹೆಲ್ತ್ ಕೂಡ ಒಳ್ಳೆಯದು. ನೋಡಿ, ಇಲ್ಲಿ ನಾನು ಸಾಸಿವೆ, ಜೀರಿಗೆ, ಕರಿಬೇವನ್ನ ಹಾಕ್ಕೊಂಡಿದ್ದೀನಿ. ಈಗ ನಾನು ಹಸಿಮೆಣ್ಸಿನ್ಕಾಯಿ ಕೂಡ ಆ್ಯಡ್ ಮಾಡ್ಕೋತಿದ್ದೀನಿ. ನಾನು ಇಲ್ಲಿ ಒಂದು 5 ಹಸಿಮೆಣ್ಸಿನ್ಕಾಯಿನ ಮಧ್ಯದಲ್ಲಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಇದು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಬೇಕು. ಅದು ಹಸಿಮೆಣ್ಸಿನ್ಕಾಯಿ ಮೇಲೆ ಬಬಲ್ಸ್ ಬರೋವರೆಗೂ ಹುರಿದಿರಬೇಕು. ನೋಡಿ, ಈಗ ಎಲ್ಲ ಫುಲ್ ಆಗಿದೆ. ಈಗ 1 ಕಪ್ಪು ಮೀಡಿಯಮ್ ಸೈಜು ಈರುಳ್ಳಿನ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೆ, ಅದನ್ನು ಕೂಡ ಆ್ಯಡ್ ಮಾಡ್ಕೊತಿದ್ದೀನಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಅದು ಹಸಿ ವಾಸನೆ ಹೋಗೋವರೆಗೂ ಬಿಟ್ಟು ಸ್ವಲ್ಪ ಗೋಲ್ಡನ್ ಕಲರ್ ಆಗುತ್ತೆ. ನಂತರ ಟೊಮೆಟೊ ಕೂಡ ಸೇರಿಸಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. 1 ಟೊಮೆಟೊ ತೊಗೊಂಡಿದ್ದೀನಿ, ಚಿಕ್ಕದು. ಅದು ಸಾಫ್ಟ್ ಆಗಲಿ ಅಂತ ಮುಚ್ಚಿಟ್ಕೊಂಡಿದ್ದೆ. ನೋಡಿ, ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋ ತೊಳೆದು ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ನಾನು ಇವಾಗ ಇದನ್ನು ಆ್ಯಡ್ ಮಾಡ್ಕೊತಿದ್ದೀನಿ. ಇದನ್ನು ಕೂಡ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ 1-2 ನಿಮಿಷ ಮುಚ್ಚಿ ಬಿಟ್ಬಿಡಬೇಕು. ಆನಂತರ ಅದು ಎಲ್ಲ ಆವಿ ಥರ ಆಗಿ ಈ ಥರ ಸಾಫ್ಟ್ ಆಗಿರುತ್ತೆ. ಈಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮಾತ್ರ ಆ್ಯಡ್ ಮಾಡ್ಕೊತಿದ್ದೀನಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ 1-2 ನಿಮಿಷ ಮುಚ್ಚಿಟ್ಟರೆ ನೋಡಿ, ಈ ಲೋಟದಲ್ಲಿ ನಾನು 1/4 ಲೋಟ ರವೆ ತೊಗೊಂಡಿದ್ದೆ. ಅದು ತಕ್ಕನಾಗಿ 3 ಲೋಟ ನೀರು ಹಾಕಿ ಈ ಥರ ಕುದಿಯೋ ಟೈಮಲ್ಲಿ ರವೆ ಹಾಕಿ ಚೆನ್ನಾಗಿ ಒಂಚೂರು ಗಂಟಿಲ್ದಿರ ಮಿಕ್ಸ್ ಮಾಡಿಕೊಂಡ್ರೆ ಸೂಪರ್ ಟೇಸ್ಟಿಯಾಗಿರೋ ಸಬ್ಬಕ್ಕಿ ಉಪ್ಪಿಟ್ಟು ರೆಡಿಯಾಗುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ಒಂದ್ಸತಿ ಮನೇಲಿ ಬರುತ್ತಂತ ಟ್ರೈ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಪ್ಲೀಸ್. ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.